ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೇ ಶಾಲಿವಾಹನ ಶಕೆ 1947ರ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಮಂಗಳವಾರ ದಿನಾಂಕ 24/2/2026ರಿಂದ 28/2/2026ರವರೆಗೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹಳಿಂಗಳಿ ಗ್ರಾಮದ ಪೂಜ್ಯ ಲಿಂಗೈಕ್ಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರ 43ನೇ ವರ್ಷದ ಪುಣ್ಯಾರಾಧನೆ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಗೂ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಶ್ರೀಮದ್ ಜಗದ್ಗುರು ವೃಷಭಲಿಂಗೇಶ್ವರ ಶಿವಯೋಗಿಗಳು ಬಂಧನಾಳ ಹಾಗೂ ಲಚ್ಚಾನ ಕೈವಲ್ಯಧಾಮದ ಶ್ರೀಮದ್ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜರು ಕಮರಿಮಠ ಇವರ ಕೃಪಾಶೀರ್ವಾದದಿಂದ ಪರಮಪೂಜ್ಯ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳ ಸದಿಚ್ಛೆಯಂತೆ ಪೂಜ್ಯ ಶ್ರೀ ಶರಣಬಸವದೇವರು ಕಮರಿಮಠ ಹಳಿಂಗಳಿ ಪೂಜ್ಯರಿಂದ ಅಧ್ಯಾತ್ಮಗೋಷ್ಠಿ ಹಾಗೂ ಸ್ವರಲಹರಿ ಬುತ್ತಿ ಸಂಭ್ರಮ ಸಾಯಂಕಾಲ ದಿನಾಂಕ 26/2/2026ರಂದು ಮುಂಜಾನೆ 10 ಗಂಟೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. 4 ಗಂಟೆಗೆ ಸಕಲ ವಾದ್ಯಮೇಳಗಳೊಂದಿಗೆ ಶ್ರೀಮಠದ ಭಕ್ತಾದಿಗಳಿಂದ ಬುತ್ತಿಯಾತ್ರೆ ದಾಸೋಹ ಜಾತ್ರೆ ವಿಶೇಷ ಕಾರ್ಯಕ್ರಮ ಜರುಗುವುದು. ದಿನಾಂಕ 27/2/2026ರಂದು ಶುಕ್ರವಾರ ಲಿಂಗಾಭಿಷೇಕ ಹಾಗೂ ರುದ್ರಾಭಿಷೇಕ. ಮುಂಜಾನೆ ಬ್ರಾಹ್ಮ ಮುಹೂರ್ತದಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜರ ಅಂಗಾಭಿಷೇಕ, ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರ ಕರ್ತೃಗದ್ದುಗೆಗೆ ಮಾತೋಶ್ರೀ ದಾಕ್ಷಾಯಿಣಿ ದೇವಿಯವರಿಂದ ರುದ್ರಾಭಿಷೇಕ ಜರುಗುವುದು. ಮುಂಜಾನೆ 6ರಿಂದ ಸಾಯಂಕಾಲ 5ರವರೆಗೆ ಶೇಗುಣಸಿ ಸದ್ಭಕ್ತರಿಂದ ಓಂಕಾರ ಜರುಗುವುದು. ಆಯಾಚಾರ ಲಿಂಗದೀಕ್ಷೆ ಮುಂಜಾನೆ 10 ಗಂಟೆಗೆ ಶ್ರೀ ಬ್ರ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯರು ಮರಡಿಮಠ ಗುಳೇದಗುಡ್ಡ ತಿಮ್ಮಸಾಗರ ಇವರ ಸಾನ್ನಿಧ್ಯದಲ್ಲಿ ಅಯ್ಯಾಚಾರ ಲಿಂಗದೀಕ್ಷೆ ಹಾಗೂ ಮಧ್ಯಾಹ್ನ 12 ಗಂಟೆಗೆ ರಕ್ತದಾನ ಶಿಬಿರ ಕಾರ್ಯಕ್ರಮ ಜರುಗುವುದು. ಭಜನಾ ಕಾರ್ಯಕ್ರಮ ಮುಂಜಾನೆ 9ರಿಂದ ಸಾಯಂಕಾಲ 5ವರೆಗೆ ಶ್ರೀಮಠದ ಸದ್ಬದ್ಧರಾದ ಹಳಿಂಗಳಿ ನಂದೇಶ್ವರ, ಶೇಗುಣಸಿ, ತೀರ್ಥ, ಅಗರಾನಿ, ಇಂಗಳಗಾಂ, ಅಬ್ಬಿಹಾಳ, ಜಾನಮಟ್ಟಿ, ನಾಗ್ರಾಳ, ಜಕನೂರು, ಚಿಕ್ಕಪಡಸಲಗಿ, ಕುಂಚನೂರು, ಹೊನ್ನಿಹಾಳ, ಮಹಿಷವಾದಗಿ, ತೇರದಾಳ ಇನ್ನೂ ಅನೇಕ ಗ್ರಾಮಗಳ ಭಕ್ತ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಜರುಗುವವು. ಪಾದಪೂಜಾ ಸಮಾರಂಭ ಸಾಯಂಕಾಲ 5ಕ್ಕೆ ಪರಮಪೂಜ್ಯ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳ ಪಾದಪೂಜಾ ಸಮಾರಂಭ ನೆರವೇರುವುದು. ಸಾಯಂಕಾಲ 6 ಗಂಟೆಗೆ ಮಹಾತ್ಮರಿಂದ ಪ್ರವಚನ. ಪಾವನ ಸಾನ್ನಿಧ್ಯ ಶ್ರೀ ಮನಿ ಸ್ವರೂಪಿ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಹುಕ್ಕೇರಿ ಮಠ ಹಾವೇರಿ, ಶ್ರೀ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರು. ಸಮಾರಂಭದಲ್ಲಿ ಉಪಸ್ಥಿತರಿರುವ ಪೂಜ್ಯರು ಶ್ರೀ ಶಬ್ರ ಅಭಿನವ ಪಾಡಸಿದ್ದೇಶ್ವರ ಶಿವಾಚಾರ್ಯರು ಮರಡಿಮಠ ಗುಳೇದಗುಡ್ಡ ತಿಮ್ಮಸಾಗರ, ಪೂಜ್ಯ ಶ್ರೀ ಆನಂದದೇವರು ಓಲೆಮಠ ಜಮಖಂಡಿ, ಪಪಪು ಶ್ರೀ ಚಿದಾನಂದ ಅವಧೂತರು ಶ್ರೀ ರಾಮಾನಂದ ಅವಧೂತಾಶ್ರಮ ಹನಗಂಡಿ, ಮಾತೋಶ್ರೀ ಮಂಜುಳಾ ತಾಯಿಯವರು ಬಳಗಾನೂರು, ಮಾತೋಶ್ರೀ ದಾಕ್ಷಾಯಣಿ ದೇವಿಯವರು ಪತ್ರಿವನಮಠ ಹೂವಿನಹಿಪ್ಪರಗಿ, ಪಪಪು ಶ್ರೀ ಸಿದ್ಧಲಿಂಗದೇವರು ಶ್ರೀ ಸಿದ್ಧಲಿಂಗೇಶ್ವರ ಕಮರಿಮಠ ಚಿಕನೂರು ಕುಂಚನೂರು, ಶಿವಶರಣೆ ಅಶ್ವಿನಿ ತಾಯಿಯವರು ಸಿದ್ಧಾರೂಢಾಶ್ರಮ ಬನಹಟ್ಟಿ. ಕಾಯಕ ಯೋಗಿಗಳಿಗೆ ಶರಣಬಸವಶ್ರೀ ಸುಯೋಗ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ 27/2/2026ರಂದು ರಾತ್ರಿ 8 ಗಂಟೆಗೆ ಶ್ರೀ ಸದ್ಗುರು ಶರಣಬಸವೇಶ್ವರ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಕಲಾವೈಭವ. 28/2/2026ರಂದು ಸಾಯಂಕಾಲ 5 ಗಂಟೆಗೆ ಜಿಂಗೀನಿಕಾಲಿ ಕುಸ್ತಿಗಳು. ಹಳಿಂಗಳಿ ಗ್ರಾಮದ ಹಿರಿಯರಾದ ಶ್ರೀಯುತ ಶ್ರೀ ದೇವಲ ಅ ದೇಸಾಯಿರವರು ಕುಸ್ತಿಪಟುಗಳಿಗೆ ಹುಮ್ಮಸ್ಸು ತುಂಬಲಿದ್ದಾರೆ. ಪ್ರತಿದಿನ ಸಕಲ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುವುದು. ಸರ್ವರಿಗೂ ಸ್ವಾಗತ ಕೋರುವ ಶರಣು ಸಕಲ ಸದ್ಭಕ್ತ ಮಂಡಳಿ ಶ್ರೀ ಸಿದ್ಧಲಿಂಗೇಶ್ವರ ಕಮರಿಮಠ. ಸರ್ವರೂ ಬನ್ನಿ, ಶ್ರೀಗಳ ಕೃಪಾಶೀರ್ವಾದ ಪಡೆಯಿರಿ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ, ಭಕ್ತರ ಭಕ್ತಿಯೇ ಶ್ರೀಮಠದ ಶಕ್ತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಪರಮಪೂಜ್ಯ ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರ 43ನೇ ವರ್ಷದ ಈ ಒಂದು ಪುಣ್ಯಸ್ಮರಣೆಯ ಕಾರ್ಯಕ್ರಮೋತ್ಸವದಲ್ಲಿ
ಸಕಲ ಕಾರ್ಯಕ್ರಮಗಳು ನಮ್ಮ ಪರಮ ಗುರುಗಳಾದ ಲಚ್ಚಾಣದ ಶ್ರೀ ಸಿದ್ಧಲಿಂಗ ಯತಿವರರ ಕೃಪಾಶೀರ್ವಾದದೊಂದಿಗೆ ಹಾಗೂ ನಮ್ಮ ಗುರುದೇವರಾದ ಪೂಜ್ಯ ಶ್ರೀ ಶಿವಾನಂದ ಅಪ್ಪಗಳವರ ಸದಿಚ್ಛೆಯಂತೆ ಅವರ ಕೃಪಾಶೀರ್ವಾದದಂತೆ ಎಲ್ಲ ಕಾರ್ಯಕ್ರಮಗಳು ಜರುಗುವವು. ಪ್ರಥಮವಾಗಿ 24ನೇ ತಾರೀಕು ಸಾಮಾನ್ಯವಾಗಿ ಭಕ್ತರಿಗೆ ಒಂದು ಧರ್ಮ ಪರಿಚಯಕ್ಕಾಗಿ, ಭಕ್ತರಲ್ಲಿ ಧರ್ಮ ಪ್ರವೃತ್ತಿ ಜಾಗೃತಿಗಾಗಿ 24, 25, 26 3 ದಿನಗಳ ಪರ್ಯಂತರವಾಗಿ ಪ್ರವಚನ ಕಾರ್ಯಕ್ರಮ ನೆರವೇರುವುದು. ಈ ವಿಶೇಷವಾಗಿ ನಮ್ಮ ಮಠದ ಕಾರ್ಯಕ್ರಮಗಳಲ್ಲಿಯೇ ವಿಶೇಷವಾಗಿರುವಂತಹ ಬುತ್ತಿ ಯಾತ್ರೆ ದಾಸೋಹ ಜಾತ್ರೆ ಎನ್ನುವಂತಹ ಕಾರ್ಯಕ್ರಮವು ಕೂಡ 26ನೇ ತಾರೀಕು ಜರುಗುವಂಥದ್ದು. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಬನಹಟ್ಟಿಯ ಅಶ್ವಿನಿ ತಾಯಿಯವರು ಹಾಗೂ ಮಂಜುಳಾ ತಾಯಿಯವರು ನಮ್ಮ ಈ ಇತ್ತೀಚಿನ ಯುವಯುತಿಗಳು ಹಾಗೂ ದುಶ್ಚಟಗಳ ಭಿಕ್ಷೆಯನ್ನು ಮಾಡುತ್ತಾ ಸದ್ಗುಣಗಳ ದೀಕ್ಷೆಯನ್ನು ಕೊಡುತ್ತಿರುವಂತಹ ದಯಪಾಲಿಸುತ್ತಿರುವಂತಹ ಆನಂದ ದೇವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಸೀನರಾಗಿದ್ದು ಸಕಲ ಸದ್ಭಕ್ತರಿಗೂ ಕೂಡ ಹಿತವಚನಗಳನ್ನು ಉಪದೇಶಗಳನ್ನು ದಯಪಾಲಿಸುವಂಥವರಾಗಿರುತ್ತಾರೆ. ಹಾಗೂ ಈ ಒಂದು 26ನೇ ತಾರೀಕು ಮಾತು ಶ್ರೀ ದಾಕ್ಷಾಯಿಣಿ ತಾಯಿಯವರು ಆಗಮಿಸಿ ಸಕಲ ಸದ್ಭಕ್ತರಿಗೂ ಕೂಡ ಆಶೀರ್ವಚನವನ್ನು ದಯಪಾಲಿಸುವಂಥವರಾಗ್ತಾರೆ. 27ನೇ ತಾರೀಕು ವಿಶೇಷವಾಗಿ ಶ್ರೀ ಕರ್ತೃ ಗುರುಗಳಾದ ಪರಮ ಗುರುಗಳಾದ ಶರಣಬಸವೇಶ್ವರಪ್ಪಗಳವರ ಗದ್ದುಗೆಗೆ ಅಧಿಷ್ಠಾನಕ್ಕೆ ರುದ್ರಾಭಿಷೇಕವಾಗುವುದರೊಂದಿಗೆ ಕಾರ್ಯಕ್ರಮಗಳು ಶುರುವಾಗ್ತವೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಶಗುಣಶಿಯ ಸದ್ಭಕ್ತರಿಂದ ಓಂಕಾರ ಪ್ರಣವದ ಸ್ಮರಣೆ ಈ ಒಂದು ಮಠದಲ್ಲಿ ಜರುಗಲಿದೆ. ಅಲ್ಲದೆ ಸಕಲ ಸದ್ಭಕ್ತರಿಂದ ಭಜನಾ ಕಾರ್ಯಕ್ರಮಗಳು, ಅಲ್ಲದೆ ನಮ್ಮ ಶ್ರೀ ಷಡಸ್ಥಲ ಬ್ರಹ್ಮಿ ಅಭಿನವ ಕಾಡಸಿದ್ದೇಶ್ವರ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಅವರ ಒಂದು ಕರ್ತೃತ್ವದಲ್ಲಿ ಇಷ್ಟಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ದೀಕ್ಷಾ ಕಾರ್ಯಕ್ರಮಗಳು ಕೂಡ ಬೆಳಿಗ್ಗೆ 10 ಗಂಟೆಗೆ ಜರುಗಲಿವೆ. ಮತ್ತು ಸಾಯಂಕಾಲ 5 ಗಂಟೆಗೆ ಪರಮ ಪೂಜ್ಯರಾದ ನಮ್ಮ ಗುರುದೇವರಾದ ಅಪ್ಪಗಳವರ ಪಾದಪೂಜಾ ಕಾರ್ಯಕ್ರಮದ ನಂತರ ಆಗಮಿಸಲಿರುವಂತಹ ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ಹಾವೇರಿ ಹುಕ್ಕೇರಿ ಮಠವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಸಕಲ ಪುಣ್ಯಸ್ಮರಣೋತ್ಸವದ 43ನೇ ಪುಣ್ಯಸ್ಮರಣೋತ್ಸವದ ದಿವ್ಯ ಆಶೀರ್ವಚನದ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಪಾವನ ಸನ್ನಿಧಾನದ ಈ ಒಂದು ಪುಣ್ಯ ಸಂಪಾದನೆ ಈ ಕಾರ್ಯಕ್ರಮದಲ್ಲಿ ಸಕಲ ಹಳಿಂಗಳಿಯಾಗಲಿ ಸುತ್ತಮುತ್ತಲಿರುವಂತಹ ಸಕಲ ಸದ್ಭಕ್ತರು ಆಗಮಿಸಿ ಧನ್ಯರಾಗಿ ಸಾಯಂಕಾಲ 6 ಗಂಟೆಗೆ 27ನೇ ತಾರೀಕು ನಮ್ಮ ಮಹಾಗುರುಗಳಾದ ನಿಜಗುಣರ ಷಡ್ಶಾಸ್ತ್ರಗಳನ್ನು ಕೂಡ ಬಲ್ಲವರಾಗಿದ್ದು ಸಕಲ ಸದ್ಭಕ್ತರಿಗೂ ಕೂಡ ಪ್ರವಚನದ ಬೋಧೆಯನ್ನು ದಯಪಾಲಿಸುತ್ತಾ ಹಳಿಂಗಳಿಯಲ್ಲಿಯೇ ನೆಲೆಸಿ ಈ ಹಳಿಂಗಳಿಯನ್ನೇ ಪಾವನ ಕ್ಷೇತ್ರವನ್ನಾಗಿಸಿದ ಶರಣಬಸವೇಶ್ವರ ಅಪ್ಪಗಳವರ ಮಹಾರಾಜರ ಪೂಜ್ಯ ಸನ್ನಿಧಾನಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಪಾವನ ಸನ್ನಿಧಾನವನ್ನು ವಹಿಸಿ ಆಗಮಿಸಲಿರುವಂತಹ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಅವರ ಪರಮ ಸನ್ನಿಧಾನದಲ್ಲಿ ಹಾಗೂ ನಮ್ಮ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಷಡಸ್ಥಲ ಬ್ರಹ್ಮಿ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಅಲ್ಲದೆ ದಾಕ್ಷಾಯಣಿ ಮಹಾತಾಯಿಯವರು ಹಾಗೂ ಆನಂದ ದೇವರು ಹಾಗೂ ಜಕಣೂರು ಕುಂಚನೂರಿನ ಪರಮ ಪೂಜ್ಯರಾದ ಸಿದ್ಧಲಿಂಗ ದೇವರು ಎಲ್ಲರೂ ಆಗಮಿಸಿ ಸದ್ಭಕ್ತರೆಲ್ಲರಿಗೂ ಕೂಡ ತಮ್ಮ ಅನುಭವದ ನುಡಿಗಳನ್ನ, ತಮ್ಮ ಮಹಾನ್ ತತ್ವದ ಉಪದೇಶಗಳನ್ನ ದಯಪಾಲಿಸುವಂತವರಾಗಿರುತ್ತಾರೆ. ಹಾಗಾಗಿ ಸಕಲ ಸದ್ಭಕ್ತರು ಕೂಡ ಹಳಿಂಗಳಿ ಗ್ರಾಮಕ್ಕೆ ಆಗಮಿಸಿ ನಮ್ಮ ಕಮರಿ ಮರದ ಉತ್ಸವದಲ್ಲಿ ಪಾಲ್ಗೊಂಡು ಸಕಲರು ಕೂಡ ದಿವ್ಯ ಬೋಧನೆಯನ್ನ ಆಲಿಸಬೇಕಾಗಿ ವಿನಂತಿ. ಹಾಗೂ ನಿಮ್ಮ ಭಕ್ತಿಗೆ ನಮ್ಮ ಶಕ್ತಿ ಎಂದು 28ನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ತಿಂಗಳು 28ನೇ ತಾರೀಕು ನಮ್ಮ ಕಾರ್ಯಕ್ರಮದ ನಿಮಿತ್ತವಾಗಿಯೇ ಊರಿನ ಹಿರಿಯರೆಲ್ಲರೂ ಸೇರಿಕೊಂಡು ಭಾರತೀಯ ಕ್ರೀಡೆಯಾಗಿರುವಂತಹ ಭಾರತದ ಶಕ್ತಿಯಾಗಿರುವಂತಹ ಜಂಗಿ ನಿಕಾಲಿ ಕುಸ್ತಿಗಳು ಕೂಡ ಆಯೋಜಿಸಲ್ಪಡುತ್ತಿವೆ. ಹಾಗಾಗಿ ಸಕಲ ಸದ್ಭಕ್ತರು ಆಗಮಿಸಿ ನಮ್ಮ ಭಾರತೀಯ ಕ್ರೀಡೆಗೆ ಒಂದು ಗೌರವ ಹಾಗೂ ಒಂದು ಕಳೆಯನ್ನು ತಂದುಕೊಡಬೇಕಾಗಿ ವಿನಂತಿ.